ರಕ್ಷಕ್ ಬುಲೆಟ್ ಅವ್ರನ್ನ ಮೀಟ್ ಮಾಡಿದ್ದೀರಾ? ಏನು ಹೇಳಿದ್ರು? ಸ್ಪೆಷಲಿ ಪಾಪ ರಕ್ಷಕ್ ಬುಲೆಟ್ ಅವರು ಕೂಡ ಬಂದು ಇಂಟರ್ವ್ಯೂಸ್ ಕೊಟ್ಟ ತಕ್ಷಣ ಅದು ಮತ್ತಿನ್ನೇನೋ ಆಗಿದೆ ಅವರ ಹೇಳಿಕೆಗಳು. ಅಂದರೆ ವರ್ತೂರವರ ಎಂಗೇಜ್ಮೆಂಟ್ ವಿಚಾರವಾಗಿ ಅವರು ಬಂದಿಲ್ಲಿ ಹೇಳಿ ಅವರು ಅಂದರೆ ವರ್ತೂರವರ ಮದುವೆ ವಿಚಾರ ಆಚೆ ಬಂದು ಎಲ್ಲವೂ ಆಗಿದೆ. ಸೊ ಅದ್ರ ಬಗ್ಗೆ ಏನಾದರೂ ಡಿಸ್ಕಸ್ ಮಾಡಿದ್ರು? ಅವರು ಏನು ಹೇಳಿದ್ರು? ಬಂದ ತಕ್ಷಣ ಬಂದಿದ್ದಾರೆ ಮೀಟ್ ಮಾಡೋದಕ್ಕೆ ನಿಮ್ಮನ್ನ? ಮ್ಯಾಮ್, ಇಲ್ಲಿ ಒಂದಷ್ಟು ಪ್ರಾಬ್ಲಮ್ ಆಗಿದೆ. ಏನು ಗೊತ್ತಾ, ಎಲ್ಲರೂ ಅರ್ಥ ಮಾಡ್ಕೊಂಡಿರೋ ರಕ್ಷಕ್ಕೆ ಬೇರೆ, ನಾವು ಮನೇಲಿ ನೋಡಿದ ರಕ್ಷಕ್ಕೆ ಬೇರೆ. ರಕ್ಷಕ್ ರಿಯಲ್ ಆಗಿ ರಕ್ಷಕ್ ಅದು. ಈಗ ಅವ್ನು ನಮ್ಮ ಮನೆಗೆ 2 ಸತಿ ಬಂದಿದ್ದ. ಅವ್ನು ನನ್ನ ಕೇಳೇ ಬರಲ್ಲ, ಹಂಗೆ ಬಂದ್ಬಿಡ್ತಾನೆ, ಅಪ್ಪ ಅಮ್ಮನ ಜೊತೆ ಮಾತಾಡ್ಕೊಂಡು ಬರ್ತಾನೆ. ರಕ್ಷಕ್ ಆ ಥರ ಒಂಥರ ಭಯಂಕರ ಒಳ್ಳೆ ಹುಡುಗ. ಅದು ಯಾಕೋ ಹೊರಗಡೆ ಅವ್ನ ಇಮೇಜ್ ತೀರಾ ದುರಂಕಾರ, ಆ್ಯಟಿಟ್ಯೂಡು, ಇನ್ನೇನೋ ಅಂತ ಇದೆಯೋ ಗೊತ್ತಿಲ್ಲ. ಬಟ್ ಒಳಗಡೆ ನಾವು ನೋಡಿದ ರಕ್ಷಕ್ ಅದು. ಆ್ಯಂಡ್ ಆ ರಕ್ಷಕ್ ಆ್ಯಕ್ಚುಲಿ ಹೊರಗಡೆ ಜನಕ್ಕೆ ಗೊತ್ತಾದರೆ ಅವನನ್ನು ತುಂಬ ಪ್ರೀತಿ ಕೊಡ್ತಾರೆ, ಅವ್ನು ತುಂಬ ಲವ್ ಮಾಡ್ತಾರೆ. ಆಮೇಲೆ ಈಸ್ ಆಲ್ಸೋ ವೆರಿ ಯಂಗ್, ತುಂಬ ಚಿಕ್ಕ ಹುಡುಗ. ಅವ್ನಿಗೆ 21-22 ವಯಸ್ಸು. ಆ ವಯಸ್ಸಲ್ಲಿ ಹುಡುಗರು ಮಾತಾಡ್ತಾರೆ. ಆ್ಯಂಡ್ ಅವ್ನು ತುಂಬ ಚೆನ್ನಾಗಿ ಮಾತಾಡ್ತಾನೆ, ಅವ್ನು ಫ್ಲೋ ಅಲ್ಲಿ ಮಾತಾಡ್ತಾನೆ. ಅಂದರೆ ಅದನ್ನು ತುಂಬ ನೋಡಬೇಕು ಅನಿಸುತ್ತೆ. ಬಟ್ ಅದನ್ನು ನೆಗೆಟಿವ್ ಆಗೋ ಟರ್ನ್ ಮಾಡೋ ಅಂದರೆ ಆಪರ್ಚುನಿಟೀಸ್ ಇದೆ. ಅಂದರೆ ಅವನು ಈ ಪೊಲಿಟಿಕಲಿ ರೈಟಾಗಿ ಮಾತಾಡೋದು ಅಂತಾರಲ್ಲ, ಅದು ಮಾತಾಡಲ್ಲ ಅವನು. ಅಂದರೆ ಅವ್ನಿಗೆ ಏನಿದೆಯೋ ಅದನ್ನು ವಿತೌಟ್ ಫಿಲ್ಟರ್ ಪಟ್ 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 ಅಂತ ಹೊಡಿತಾ ಇರ್ತಾನೆ. ಸೊ ಅದು ಎಲ್ಲೋ ಅವನಿಗೆ ಪ್ರಾಬ್ಲಮ್ ಆಯಿತು ಅನಿಸುತ್ತೆ. ಆಮೇಲೆ ಆ್ಯಕ್ಚುಲಿ ಒಳ್ಳೇದಾಯಿತು ಅವ್ನು ಬೇಗ ಬಂದಿದ್ದು. ಒಳಗಡೆ ಇದ್ದಿದ್ರೆ ಅಂದರೆ ಇನ್ನೂ ಟಾರ್ಗೆಟ್ ಮಾಡಿರೋರು ಇನ್ನೇನೋ ಆಗಿರೋದು. ಸೊ ಅವ್ನು ಖುಷಿ ಇದೆ ಅವ್ನು ಹೊರಗಡೆ ಬಂದಿದ್ದಾನೆ ಅಂತ. ಅವ್ನಿಗೆ ಎಷ್ಟು ಖುಷಿ ಇದೆಯೋ ನನಗೆ ಅದರಷ್ಟು ದುಪ್ಪಟ್ಟು ಖುಷಿ ಇದೆ ನಾನು ಹೊರಗಡೆ ಬಂದಿದ್ದೀನಿ ಅಂತ. ಪ್ರಾಬ್ಲಿ ನೆಕ್ಸ್ಟ್ ನಮ್ಮ ಗ್ಯಾಂಗಿಂದ ಯಾರಾದರೂ ಬಂದರೆ ಅವ್ರಿಗೂ ಪ್ರಾಬ್ಲಿ ನಿಮ್ಗೆ ಹೆಂಗೆ ಬರ್ತಾರೆ ಈ ವೀಕ್ ಅಂತ ಅನ್ಕೊಳ್ತೀರಾ? ಈ ವೀಕ್ ನಮ್ಮ ಗ್ಯಾಂಗ್ ಅವ್ರು ಬರಲ್ಲ, ಬಿಕಾಸ್ ಯಾರೂ ನಾಮಿನೇಟ್ ಆಗಿಲ್ಲ. ಈ ವಾರ ಯಾರಾದರೂ ಮ್ಯಾಮ್ ಗೊತ್ತಾಗಲ್ಲ ಮ್ಯಾಮ್. ನಾವು ಏನೇನು ಕ್ಯಾಲ್ಕುಲೇಷನ್ ಮಾಡಿದೀವೋ ಅದೆಲ್ಲ ಉಲ್ಟಾಗಿದೆ. ಅಂದರೆ ನಮ್ಮ ಗ್ಯಾಂಗ್ ಅವ್ರು ಯಾರ್ಯಾರು ಏನೇನು ಕ್ಯಾಲ್ಕುಲೇಷನ್ ಮಾಡಿದ್ವೋ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅಂತ, ಅದೆಲ್ಲ ಉಲ್ಟಾಗಿದೆ. ಸೊ ಇನ್ನೇನು ಕ್ಯಾಲ್ಕುಲೇಷನ್ ಅಲ್ಲೇ ಬಿಟ್ಬಿಟ್ಟಿದ್ವಿ ನಾವು. ಇನ್ನು ಮುಂದೆ ಕ್ಯಾಲ್ಕುಲೇಷನ್ ಮಾಡೋದು ಬೇಡ, ಇರೋಷ್ಟು ದಿನ ಎಂಜಾಯ್ ಮಾಡ್ಕೊಳ್ಳೋಣ ಅಂತ. ಸೊ ಕ್ಯಾಲ್ಕುಲೇಷನ್ ಎಲ್ಲ ಬಿಟ್ಬಿಟ್ಟಿದ್ವಿ.